ವರದಕ್ಷಿಣೆ ತೆಗೆದುಕೊಳ್ಳುವುದು, ವರದಕ್ಷಿಣೆ ಕೊಡುವುದು ಕಾನೂನು ಬಾಹಿರ. ನ್ಯಾಯಮೂರ್ತಿ ಸಾಲಮಂಟಪಿ ಕರೆ. ವರದಕ್ಷಿಣೆ ತೆಗೆದುಕೊಳ್ಳುವುದಿಲ್ಲ, ವರದಕ್ಷಿಣೆ ಕೊಡುವುದಿಲ್ಲ ಎಂದು ನಾವೆಲ್ಲರೂ ನಿರ್ಧಾರ ಮಾಡಿದಾಗ ಮಾತ್ರ ವರದಕ್ಷಿಣೆ ಪಿಡುಗು ಹೋಗಲಾಡಿಸಿದಂತಾಗುತ್ತದೆ ಎಂದು ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಅಥಣಿ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರಾದ ಗೌರವಾನ್ವಿತ ನಾಮದೇವ್ ಕಾಮಣ್ಣ ಸಾಲಮಂಟಪಿ ಕರೆ ನೀಡಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಎಸ್ಎಸ್ಎಂಎಸ್ ವಿದ್ಯಾಲಯದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಅಥಣಿ ಮತ್ತು ವಕೀಲ ಸಂಘ ಅಥಣಿ ಹಾಗೂ ಎಸ್ಎಸ್ಎಂಎಸ್ ಮಹಾವಿದ್ಯಾಲಯ ಅಥಣಿ ಇವರ ಸಂಯುಕ್ತಾಶ್ರಯದಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಹಾಗೂ ರಾಷ್ಟ್ರೀಯ ಯುವ ದಿನ ಕುರಿತು ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಈಗಿನ ಎಲ್ಲಾ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ಕಾನೂನುಗಳ ಅರಿವು ಹೆಚ್ಚಾಗಿರಬೇಕು, ಅವುಗಳನ್ನ ಓದಿ ತಿಳಿದುಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳುವುದರ ಮೂಲಕ ಕಾನೂನಿನ ಅರಿವು ಮೂಡಿಸಿದರು. ಅದಕ್ಕಿಂತ ಎಲ್ಲ ನೆನಪಿಡುವಂತಂದ್ರೆ ನಾನು ವರದಕ್ಷಿಣೆ ಕೊಡಂಗಿಲ್ಲ, ತಗೊಳಂಗಿಲ್ಲ ಅಂತಕ್ಕಂಥದ್ದು. ಅದು ಬಂದು ಇದೆಲ್ಲ ಇದೆ, ವರದಕ್ಷಿಣೆ ಕಾಯ್ದೆ ಇದೆ. 1961ರಲ್ಲಿ ಕಾಯ್ದೆ ಬಂತು. ಆದ್ರೂ ನಾವು ಪ್ರಾಮಾಣಿಕವಾಗಿ ಹೇಳ್ಬೇಕು, ನಾವು ಎಷ್ಟು ಜನ ವರದಕ್ಷಿಣೆ ತಗೊಂಡಿಲ್ಲ, ಎಷ್ಟು ಜನ ವರದಕ್ಷಿಣೆ ಕೊಡಂಗಿಲ್ಲ ಅಂತಕ್ಕಂಥದ್ದು. ಅದು ನಾವು ಶಿಕ್ಷಣ ಕೊಡೋದು ವರದಕ್ಷಿಣೆ ತಗೋಬಾರ್ದು ಅಂತ ಅದೆಲ್ಲ ತಿಳುವಳಿಕೆ ಇಲ್ಲ ಅಂತ. ಅದೆಲ್ಲ ಬಿಟ್ಟು ನಾನು ಶಿಕ್ಷಣ ಕಲ್ತೀನಿ, ನಾನು ನೌಕರಿ ಅದೀನಿ, ನಾನು ಆಫೀಸರ್ ಅದೀನಿ, ನನಗೆ ಹೆಚ್ಚಿಕೊಡ್ರಿ ಅಂತಕ್ಕಂಥದ್ದು ಇದೆ. ಅದೆಲ್ಲ ಹೋಗ್ಲಾಡಿಸ್ಬೇಕು. ಮತ್ತು ನಾನು ಮತ್ತು ನಮ್ಮ ಮುಖ್ಯಮಂತ್ರಿ ಸಾಹೇಬರು ಬಹಳ ಹೆಮ್ಮೆಯಿಂದ ಹೇಳ್ತೀವಿ, ನಾವು ₹1 ತಗೊಂಡಿಲ್ಲ, ಸಾಹೇಬರು ತಗೊಂಡ್ರೆ ನಾವು ಭಾರಿ ಹೆಮ್ಮೆಯಿಂದ ₹1 ತಗೊಂಡಿಲ್ಲ. ನಮ್ಮ ಖರ್ಚು ಒಳಗನೆ ಮದುವೆ ಮಾಡ್ಕೊಂಡು ಬಂದಿವಿ. ಸಿಂಪಲ್ ಮ್ಯಾರೇಜ್ ನಂದು ₹5,000 ಖರ್ಚು. ಸಾಹೇಬ್ರ ಎಷ್ಟು ಗೊತ್ತಿಲ್ಲ, ಅವ್ರು ಒಂದು 20 ವರ್ಷದಿಂದ 22 5,000 ಹೆಚ್ಚು ಖರ್ಚು ಮಾಡಿಲ್ಲ ನಾನು. ಈಗ ಏನಾಗತ್ತಂದ್ರೆ ಇದು ಬಹಳ ಒಂದು ದುಂದು ವೆಚ್ಚದಲ್ಲಿ ಖರ್ಚು ಮಾಡಿ, ಸಾಲ ಮಾಡಿ, ಆ ಸಾಲದಲ್ಲಿನೇ ಉಳಿಗೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡು ಎಷ್ಟೋ ಸಂಸಾರಗಳು ಬಡದೋಗ್ಯಾವ. ಕಾರ್ಯಕ್ರಮದ ಉಪನ್ಯಾಸಕರು ಹಾಗೂ ಅಥಣಿಯ ಖ್ಯಾತ ನ್ಯಾಯವಾದಿಗಳಾದ ಡಿ.ಬಿ. ಠಕ್ಕಣ್ಣವರ್ ಮಾತನಾಡಿ, ಈಗಿನ ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದರನ್ನ ಆದರ್ಶವಾಗಿಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಿ ಎತ್ತರಕ್ಕೆ ಬೆಳೆಯಬೇಕು. ವಿದ್ಯಾಭ್ಯಾಸ ಹಾಗೂ ಸಾಧನೆಯ ಜೊತೆಗೆ ವರದಕ್ಷಿಣೆ ನಿಷೇಧ ಕಾಯ್ದೆ ಬಗ್ಗೆ ಹೆಚ್ಚಿನ ಅರಿವು ಹೊಂದಬೇಕು. ನಾವೆಲ್ಲರೂ ಈಗಿನಿಂದಲೇ ವರದಕ್ಷಿಣೆ ತೆಗೆದುಕೊಳ್ಳುವುದಿಲ್ಲ, ವರದಕ್ಷಿಣೆ ಕೊಡುವುದಿಲ್ಲ ಎಂಬ ದೃಢ ನಿರ್ಧಾರ ಮಾಡಿದಾಗ ಮಾತ್ರ ಈ ಪಿಡುಗನ್ನ ಹೋಗಲಾಡಿಸಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೈಜೋಡಿಸಿ ಎಂದು ಕರೆ ನೀಡಿದರು. ಇಂತಹ ಕಠಿಣ ಧಾರಣ ಸ್ಥಿತಿಗಳನ್ನೆಲ್ಲ ನೋಡಿ ಈ ಸರ್ಕಾರ ಅದಕ್ಕೆ ಆಗಿರ್ತಕ್ಕಂಥ ಆ ಕಾನೂನನ್ನು ತಂದಿತ್ತು. ಯಾರು ವರದಕ್ಷಿಣೆ ಕಿರುಕುಳ ಕೊಟ್ಟರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೆ. ಈ IPC ಕಲಂಗಳ ಮೂಲಕ ಅವ್ರನ್ನ ಜೈಲಿಗೆ ಹಾಕ್ತಕ್ಕಂಥದ್ದು ಒಂದು ವ್ಯವಸ್ಥೆ ಕಾನೂನು ನಡೆಯಲಿದೆ. ಕೊಟ್ಟವರಿಗಿದೆ, ತಗೊಂಡವರಿಗಿತ್ತು. ಆ ನಿಟ್ಟಿನಲ್ಲಿ ಹೆಣ್ಣು ಒಬ್ಬರು ಅವಳು ಬಾಲ್ಯದಲ್ಲಿ ತಂದೆಯ ಸೇವೆಯಲ್ಲಿ, ಯೌವನದಲ್ಲಿ ಗಂಡನ ಸೇವೆಯಲ್ಲಿ, ಮುಪ್ಪಿನಾವಸ್ಥೆಯಲ್ಲಿ ಮಗನ ಸೇವೆಯಲ್ಲಿ ಬದುಕತಕ್ಕಂತಹ ಒಂದು ವ್ಯವಸ್ಥೆ ಇತ್ತು. ಅದು ಪುರುಷ ಪ್ರಧಾನ ಸಮಾಜದಲ್ಲಿ. ಈ ಒಂದು ಅಂತಹ ಸನ್ನಿವೇಶದಲ್ಲಿ ಅವಳು ತಂದೆ ಹೇಳಿರ್ತಕ್ಕಂಥದ್ದನ್ನು ಕೇಳಬೇಕು, ಗಂಡ ಹೇಳಿದ್ದನ್ನು ಕೇಳಬೇಕು. ಮುಪ್ಪಿನಾವಸ್ಥೆಯಲ್ಲಿ ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಅವರು ಪ್ರೀತಿಯನ್ನು ಕಂಡ್ರೆ ಪ್ರೀತಿಯನ್ನು ಸ್ವೀಕರಿಸಬೇಕು, ನೋವನ್ನು ಕೊಟ್ರೆ ನೋವನ್ನು ಸ್ವೀಕರಿಸಬೇಕು ಅಂತ ಧಾರಣ ಸ್ಥಿತಿ ನಮ್ಮಲ್ಲಿ ಇತ್ತು. ಆ ಕಾರಣಕ್ಕಾಗಿ ಇಂಥ ಕಾನೂನುಗಳು ಹುಟ್ಟಿದು ಮಹಿಳೆಯರನ್ನ ಸಬಲರನ್ನಾಗಿ ಮಾಡಬೇಕು. ಮಹಿಳೆಯರು ಯಾವುದೇ ಒಂದು ನೋವಿಗೆ ಒಳಗಾಗಬಾರದು, ಅವ್ರ ಮೇಲೆ ಯಾವುದೇ ದೌರ್ಜನ್ಯಗಳು ಆಗಬಾರದು ಅಂತ ಹೇಳಿ ಮಹಿಳೆಯರ ದೌರ್ಜನ್ಯದ ವಿರೋಧ ಕುರಿತು ಕಾನೂನುಗಳು ಹುಟ್ಟಿದವು. ಈ ಎಲ್ಲ ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ರೆ, ಅವಲೋಕನವನ್ನು ಮಾಡ್ತಾ ನಮ್ಮ ದೇಶದಲ್ಲಿ ವಿಶೇಷ ಕಾನೂನುಗಳು ಬಂದು ಮಹಿಳೆಗೆ ಅವಳ ಆರ್ಥಿಕ ಹಕ್ಕು ಬಂದ್ರೆ, ಅವಳಿಗೆ ಶೈಕ್ಷಣಿಕ ಹಕ್ಕು ಬಂದ್ರೆ, ಅವಳು ಸ್ವಾವಲಂಬಿಯಾಗಿ ಬದುಕತಕ್ಕಂತ ಒಂದು ಸ್ಥೈರ್ಯ ಅವಳಲ್ಲಿ ಬಂದ್ರೆ ಯಾರಿಗೂ ಕೂಡ ಅವಳ ಶರಣಾಗುವ ಅವಶ್ಯಕತೆ ಇಲ್ಲ, ದೌರ್ಜನ್ಯಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಅಂತಕ್ಕಂಥ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ಎಲ್ಲ ವ್ಯವಸ್ಥೆಗಳು ಕೂಡ ಮಹಿಳೆಯರ ಪಾಲಿಗಿವೆ. ನಿಮಗೆ ತಂದೆಯ ಆಸ್ತಿಯಲ್ಲೇನೂ ಕೂಡ ಪಾಲು ಬರುತ್ತೆ, ಅಣ್ತಾವ್ರ ಏನು ಕಾಯಿ ಕೂಯ ಹೊರಗೆ ಹಾಕಿದ್ರು ಅಲ್ಲಿನೂ ಕೂಡ ಆ ಆಸ್ತಿಯಲ್ಲಿ ಪಾಲು ತಗೊಳ್ತಕ್ಕಂಥ ಹಕ್ಕು ಇವತ್ತು ಮಹಿಳೆಯರಿಗೆ ನಮ್ಮ ದೇಶದ ಕಾನೂನು ಕೊಟ್ಟಿದೆ. ಆ ನಿಟ್ಟಿನಲ್ಲಿ
ಯಾವ ಹೆಣ್ಣು ಮಕ್ಕಳು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ. ನಿಮಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಂಡ್ರೆ ಎಲ್ಲ ಈ ಸಮಾಜದಲ್ಲಿ ಅತ್ಯಂತ ಘನತೆಯಿಂದ ಬದುಕ್ತಕ್ಕಂಥ ಒಂದು ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ಶಿಕ್ಷಣದ ಹಕ್ಕನ್ನು ಕೂಡ ಮಹಿಳೆಯರಿಗೆ ಧಾರಾಳವಾಗಿ ನೀಡತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಇವತ್ತಿನ ದಿವಸ ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬರು ಕೂಡ ಅತ್ಯಂತ ಒಂದು ಸಾಮರ್ಥ್ಯದಿಂದ ಬದುಕ್ತಕ್ಕಂಥ ಎಲ್ಲ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಇತಿಮಿತಿಗಳು ನಮಗಿವೆ. ಆ ನಿಟ್ಟಿನಲ್ಲಿ ಸಂವಿಧಾನಬದ್ಧವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಎಸ್ಎಸ್ಎಂಎಸ್ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ RN ಇನಾಮ್ದಾರ್ ಮಾತನಾಡಿದರು. ಇದೇ ಸಮಯದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ JMFC ಅಥಣಿ ಮತ್ತು ತಾಲೂಕಾ ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿಗಳಾದ ಗೌರವಾನ್ವಿತ ಓಂಕಾರ ಮೂರ್ತಿ H ಹಾಗೂ SSMS ಮಹಾವಿದ್ಯಾಲಯ ಪ್ರಾಚಾರ್ಯರಾದ ಪ್ರಶಾಂತ್ ಮಗದುಂ, ವಕೀಲರ ಅಧ್ಯಕ್ಷ AA ಹುದ್ದಾರ್, ಪ್ರಧಾನ ಕಾರ್ಯದರ್ಶಿ CK ಬಾಗಿ, ಕೋಶಾಧಿಕಾರಿ GD ಹಿರೇಮಠ್, ಮಹಿಳಾ ಪ್ರತಿನಿಧಿ GB ಕಾಂಬ್ಳೆ ಹಾಗೂ ಉಪನ್ಯಾಸಕರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ.